ನಮಸ್ಕಾರ ಕರುನಾಡು. ಈಗ ನಮ್ಮ ಚಿಕ್ಕಮಂಗ್ಳೂರಿಂದ ಒಂದು ವಾಟರ್ ಫಾಲ್ ಕಡೆ ಹೋಗ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ ವಾಟರ್ ಫಾಲು. ಟೈಮಿಂಗ್ಸ್ ಬಂದು ನೋಡ್ಕೊಳ್ಳಿ 6 ಗಂಟೆ 40 ನಿಮಿಷ. ಇಲ್ಲಿಂದ ನನಗೆ ಆ ವಾಟರ್ ಫಾಲ್ ಬಂದು 90 ಕಿಲೋಮೀಟ್ರ್ ಇರುತ್ತೆ. ಈಗ ನೆಕ್ಸ್ಟ್ ಡ್ರಾಪ್ ಬಂದು ನಮ್ಮದು ಕೊಟ್ಗೆಹಾರ ಆಗಿರುತ್ತೆ. ತುಂಬ ಚಳಿ ಇದೆ. ಓಕೆ, ನೆಕ್ಸ್ಟ್ ಸಿಗೋಣ. ತುಂಬಾ ದಿವಸನೇ ಆಗಿತ್ತು ಈ ಮಂಜು ಒಳಗಡೆ, ಈ ಚಳಿ ಒಳಗಡೆ ರೈಡ್ ಮಾಡೋದು ಅಂದ್ರೆ ಒಂದೊಳ್ಳೆ ಉತ್ಸಾಹ ಬರ್ತಿದೆ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಈ ಫಾಲ್ಸ್ ನ ನಿಮಗೆ ತೋರಿಸ್ಬೇಕು ಅಂತೇಳಿ ನಾನು ಪಣ ಇಟ್ಟು ನಿಮ್ಗೋಸ್ಕರ ಬೆಳಗ್ಗೆ ಈ ಚಳಿ ಒಳಗಡೆ ರೈಡ್ ಮಾಡ್ತಿದ್ದೀನಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನಾವು ತಲುಪಿದ್ದೀವಿ ಇವಾಗ ಮೂಡಿಗೆರೆ ಸರ್ಕಲ್ಲು. ಇಲ್ಲಿಂದ ಫಾಲ್ಸ್ ಬಂದು 70 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಎಲ್ಲೂ ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ನಾವು ಕೊಟ್ಗೆಹಾರದಲ್ಲೇ ಹೋಗಿ ಟೀ ಕುಡಿಬೇಕು, ಟಿಫನ್ ಮಾಡಬೇಕು. ಮತ್ತು ಲೇಟ್ ಆಗ್ತಾ ಹೋದರೆ ಫಾಲ್ಸ್ ಹತ್ರ ತುಂಬ ಜನ ಬರ್ತಾರೆ ಅಂತೇಳಿ ನಾವು ಇಲ್ಲಿಂದ ರೈಡು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇಲ್ಲಿ ನಿಲ್ಲಿಸ್ತಾ ಇಲ್ಲ, ಸಖತ್ತು ಚಳಿ ಇದೆ, ಮಿಸ್ಟಿ ವೆದರ್ ಇದೆ. ಬನ್ನಿ ಈಗ ಕೊಟ್ಗೆಹಾರ ಹೋಗೋಣ. ಟೈಮ್ ಬಂದು ಇವಾಗ 7 ಗಂಟೆ 12 ನಿಮಿಷ. ಚಿಕ್ಕಮಂಗ್ಳೂರು ಟು ಮೂಡಿಗೆರೆ ಬರಬೇಕಿದ್ರೆ ಅಷ್ಟೊಂದು ಚಳಿ ಅನಿಸ್ಲಿಲ್ಲ. ಮೂಡಿಗೆರೆ ಟು ಕೊಟ್ಗೆಹಾರ ಹೋಗ್ಬೇಕಿದ್ರೆ ಭಯಂಕರವಾಗಿ ಚಳಿ ಅನಿಸ್ತಿತ್ತು. ಬೆಂಕಿ ಸಿಕ್ಕಿದ್ರೆ ಸಾಕು ಅನ್ನಿಸ್ತಿತ್ತು. ದಾರಿ ಮಧ್ಯದಲ್ಲಿ ಹೋಗ್ಬೇಕಿದ್ರೆ ಒಂದ್ ಕಡೆ ಬೆಂಕಿ ಹಾಕಿದ್ರು, ಬೆಂಕಿ ಕಾಯಿಸ್ಕೊಂಡೆ. ಅವಾಗ ಸ್ವಲ್ಪ ನನಗೆ ಸಮಾಧಾನ ಅಂತ ಅನ್ನಿಸ್ತು. ಸಖತ್ತು ಚಳಿ ಇತ್ತು, ಹಂಗಾಗಿ ಇಲ್ಲಿ ಒಂದು ಕಡೆ ಮೂಡಿಗೆರೆಯಿಂದ ಸ್ವಲ್ಪ ಮುಂದೆ ಬೆಂಕಿ ಹಾಕಿದ್ರು, ಬೆಂಕಿ ಕಾಯಿಸ್ಕೊಂಡೆ. ಇವಾಗ ಒಂದು ಸ್ವಲ್ಪ ಕೈ ಪರವಾಗಿಲ್ಲ. ಅವಾಗಲೇ ಅಂತೂ ಸಖತ್ತು ಫ್ರೀಸ್ ಆಗಿತ್ತು, ಎಕ್ಸ್ಲೇಟ್ ರೈಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಓಕೆ. ಈಗ ನಮ್ಮ ಪಯಣ ಇಲ್ಲಿಂದ ಕೊಟ್ಗೆಹಾರ. ಕಮ್ಮಿ ಆಯಿತು, ಜಾಕೆಟು ಇದೆಲ್ಲ ಬಿಚ್ಚಿ ಜಾಕೆಟ್ ಹಾಕೊಂಡ್ರೆ. ಕೊನೆಗೂ ನಾವು ಕೊಟ್ಗೆಹಾರ ತಲುಪಿದ್ವಿ. ಒಂದ್ ಕಡೆ ಕೊಟ್ಗೆಹಾರ ತಲುಪಿದ್ವಿ ಅನ್ನೋ ಖುಷಿ, ಒಂದ್ ಕಡೆ ಸಖತ್ ಹಸುವಾಗ್ತಿತ್ತು. ಮಧ್ಯಾಹ್ನ ಊಟಕ್ಕೆ ನಾವು ಇಲ್ಲೇ ಪಾರ್ಸಲ್ ಮಾಡಿಸ್ಕೋಬೇಕಿತ್ತು. ಯಾಕಂದ್ರೆ ನಾವು ಹೋಗೋ ಜಾಗದಲ್ಲಿ ಮಧ್ಯಾಹ್ನ ಊಟಕ್ಕೆ ಯಾವುದೇ ಹೋಟೆಲ್ ತೆಗ್ದಿರಲ್ಲ, ಮತ್ತೆ ನೆಟ್ವರ್ಕ್ ಇರಲ್ಲ. ಹಂಗಾಗಿ ನಾವು ಸ್ಟಾಪ್ ಕೊಟ್ವಿ ಕೊಟ್ಗೆಹಾರ. ನಾವಿದ್ದೀವಿ ಇಲ್ಲಿ ಕೊಟ್ಗೆಹಾರದಲ್ಲಿ. ನನಗೆ ಈ ಹೋಟೆಲಲ್ಲಿ ತುಂಬ ಇಷ್ಟ. ನಾನು ತುಂಬ ವಸ್ತುನ ತಿಂದಿದ್ದೀನಿ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ. ಬಿಸಿ ಬಿಸಿ ನೀರ್ ದೋಸೆ, ಪಲಾವು, ಟೀ ಕುಡಿದ್ವಿ. ಮಧ್ಯಾಹ್ನ ಊಟಕ್ಕೂ ಇಲ್ಲಿಂದಾನೆ ಪಾರ್ಸಲ್ ತಗೊಂಡ್ವಿ. ಈ ಹೋಟೆಲ್ ಫುಡ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಪಾರ್ಸಲ್ ಮಾಡ್ಕೊಂಡಿದ್ದೀವಿ, ಯಾಕಂದ್ರೆ ಇಲ್ಲಿ ನಾವು ಹೋಗೋ ಜಾಗದಲ್ಲಿ ಮಧ್ಯಾಹ್ನ ಹೋಟೆಲ್ ಇರಲ್ಲ, ಏನಿರಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ನೆಟ್ವರ್ಕೇ ಸಿಗಲ್ಲ. ಇಲ್ಲಿಂದಾನೆ ಫುಡ್ಸ್ ಎಲ್ಲ ಐಟಮ್ ಮಾಡ್ಕೊಂಡು ತಗೊಂಡಿದ್ದೀವಿ. ಅನಿಲ್ ಹೋಟ್ಲು ಅಂತ ನಾವು ಯಾವಾಗ ಬಂದ್ರು ಇಲ್ಲೇನೆ ಟಿಫನ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ಯಾರ್ಯಾರು ಬಂದು ಟಿಫನ್ ಮಾಡಿದಾರೆ ಹಂಗೆ ಕಮೆಂಟಲ್ಲಿ ಹಾಕಿ. ಇಲ್ಲಿಂದ 38 ಕಿಲೋಮೀಟರ್ಸ್ ಫಾಲ್ಸ್ ಉಳಿದಿದೆ. ಬನ್ನಿ ರೈಡ್ ಸ್ಟಾರ್ಟ್ ಮಾಡೋಣ. ಇನ್ನು ಇಲ್ಲಿಂದ ಫಾಲ್ಸ್ ಬಂದು ಇನ್ನು 38 ಕಿಲೋಮೀಟರ್ಸ್ ಉಳಿದಿದೆ. ಇವಾಗ ಟೈಮ್ ಬಂದು 8:15. ಫಾಲ್ಸ್ ಓಪನ್ ಆಗೋಕ್ಕೆ 9 ಗಂಟೆ ಆಗುತ್ತೆ. ಬನ್ನಿ ಆದಷ್ಟು ಬೇಗ ನಾವು ನಮ್ಮ ಫಾಲ್ಸ್ ತಲುಪೋಣ. ಲೇಟ್ ಆಗ್ತಾ ಹೋದ್ರೆ ಜನಗಳು ಜಾಸ್ತಿ ಆಗ್ತಾರೆ, ವಿಡಿಯೋಸ್ ತೆಗಿಯೋಕ್ಕೆಲ್ಲ ಚೆನ್ನಾಗಿರಲ್ಲ. ಆದಷ್ಟು ಬೇಗ ನಮ್ಮ ಫಾಲ್ಸ್ನ ತಲುಪೋಣ. ಆ ಬ್ಯೂಟಿ ಚಾರ್ಮಡಿ ದಾರಿಯಲ್ಲಿ ಹೋಗ್ತಾ ಈ ಕೋತಿಗಳು ಜಾಸ್ತಿ ಇರುತ್ತೆ ಅಂತ ಹೇಳಿ ಕೋತಿಗಳಿಗೂ ನಾವು ಪಾರ್ಸಲ್ ತಗೊಂಡಿದ್ವಿ. ಯಾಕಂತಂದ್ರೆ ಈ ಟೈಮಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ಕೋತಿಗಳಿಗೂ ಫುಡ್ಗೆ ತುಂಬಾ ಕಷ್ಟ ಇರುತ್ತೆ. ಬನ್ನಿ ಕೋತಿಗಳಿಗೆ ಫುಡ್ ಹಾಕೋಣ. ಕೋತಿಗಳಿಗೆ ಫುಡ್ ಹಾಕಾದ್ಮೇಲೆ ನನ್ನ ಮನಸ್ಸಿಗೆ ಏನೋ ಒಂಥರ ಖುಷಿ ಆಯ್ತು, ನೆಮ್ಮದಿ ಸಿಕ್ತು. ನಮ್ ನೆಕ್ಸ್ಟ್ ಜಾಗ ಬಂದು ಚಾರ್ಮುಡಿ ಹಾಟ್ ಸ್ಪಾಟ್ ಪ್ಲೇಸ್ ಆಗಿರುವ ಆ ಜಾಗದಲ್ಲಿ ನಿಲ್ಲಿಸ್ತೀನಿ. ಬಾಯ್ ಅಣ್ಣ, ಬಾಯ್ 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 ಬಾಯ್ಸ್. ನಾನು ನನ್ನ ಫಾಲೋವರ್ಸ್ ಹತ್ರ ಕೇಳ್ಕೊಳೋದೆಲ್ಲ ಏನು ಅಂತಂದ್ರೆ, ಈಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಆ ಪ್ರಾಣಿಗಳಿಗೆಲ್ಲ ಊಟಕ್ಕೆ ತುಂಬ ಕಷ್ಟ ಆಗುತ್ತೆ, ನೀರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಕೈಲಿ ಆದಷ್ಟು ಬಾಳೆಹಣ್ಣಾಗಲಿ, ಬಿಸ್ಕೆಟ್ಸ್ ಆಗಲಿ, ನೀರಾಗಲಿ ಈ ರೂಟಲ್ಲಿ ಬರ್ತಿದ್ರೆ ಹಂಗೆ ಆ ಮಂಗಗಳಿಗೆ ಸ್ವಲ್ಪ ಕೊಡಿ. ಅವಕ್ಕೂ ಸ್ವಲ್ಪ ಹಸು ಕಮ್ಮಿ ಮಾಡಿ, ಅವು ಹಸುವಿಂದ ನರಳಬಾರ್ದು. ಇಲ್ಲಿಂದ ಒಂದು 38 ಕಿಲೋಮೀಟರ್ಸ್ ಅಷ್ಟೇ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದು ನಮ್ಮದು ಚಾರ್ಮುಡಿ ಹಾಟ್ ಸ್ಪಾಟ್ ಜಾಗ ಅಂತಲೇ ಆಗಿರೋ ಫಾಲ್ಸ್. ಎಲ್ಲ ಮಳೆ ಬಂದಾಗೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ, ಫಾಲ್ಸ್ ಬರುತ್ತಲ್ಲ, ಅಲ್ಲಿಗೆ ಹೋಗೋಣ. ಬನ್ನಿ. ನಾವಿವಾಗ ಬಂದಿದ್ದೀವಿ ಚಾರ್ಮುಡಿ ಹಾಟ್ ಸ್ಪಾಟ್ ಜಾಗ ಅಂತಲೇ ಪ್ರಸಿದ್ಧವಾಗಿರುವ ಈ ಪ್ಲೇಸ್. ಮಳೆಗಾಲ ನೀರು ಸ್ವಲ್ಪ ಕಮ್ಮಿ ಇದೆ. ಮಳೆಗಾಲದಲ್ಲಂತೂ ಈ ಜಾಗ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ. ಒಂದು ಕ್ಲಿಪ್ ಹಾಕ್ತೀನಿ, ಹಳೆ ಕ್ಲಿಪ್, ಓದಿಸೋದೊಂದು ಕ್ಲಿಪ್ ಹಾಕ್ತೀನಿ ನೋಡಿ, ಮಳೆ ಇದ್ದಾಗ ಯಾವ ಥರ ಕಾಣಿಸುತ್ತೆ ಅಂತ. ನನಗೆ ಈ ಚಾರ್ಮುಡಿಲಿ ರೈಡ್ ಮಾಡ್ತಾ 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 ನನಗೊಂದು ಕವಿತೆ ನೆನಪಾಯಿತು. ಆ ಕವಿತೆ ಏನು ಅಂತಂದರೆ, ಬಂದೊಮ್ಮೆ ನೋಡು ಚಾರ್ಮುಡಿಯ, ಸ್ವರ್ಗಕ್ಕೆ ಹಿಡಿದಂತೆ ಕನ್ನಡಿಗ. ಹೋಗ್ತಾ ದಾರಿಯಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಕ್ತು. ಆದಷ್ಟು ಬೇಗ ನನಗೆ 10K ಫಾಲೋವರ್ಸ್ ಆಗಲಿ, ಯೂಟ್ಯೂಬಲ್ಲಿ ಬೆಳಿಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಂದ ನಾವು ಫಾಲ್ಸ್ ಕಡೆ ಹೊರಟ್ವಿ. ಚಾರ್ಮುಡಿಯಿಂದ ಬರಬೇಕಾದ್ರೆ ನಿಮಗೆ ರೈಟ್ ಸೈಡ್ಗೆ ದಿಡಪೆ ಅಂತ ಬೋರ್ಡ್ ಸಿಗುತ್ತೆ. ನೀವು ಮಂಗಳೂರು ಸೈಡಿಂದ ಬರೋದಾದರೆ ನಿಮಗೆ ಉಜ್ರೆ ಆದಮೇಲೆ ನಿಮಗೆ ಲೆಫ್ಟ್ ಸೈಡ್ಗೆ ಬೋರ್ಡ್ ಸಿಗುತ್ತೆ, ನೋಡ್ಕೊಂಡು ಬನ್ನಿ.
ಉಜಿರೆಯಿಂದ 10 ಕಿಲೋಮೀಟರ್ ಹಿಂದೆನೆ ದಿಡಿಪೆ ಅಂತ ಬೋರ್ಡ್ ಇರುತ್ತೆ. ಅಲ್ಲಿಂದ ನಾವು ರೈಟ್ ತಗೊಂಡು 15 ಕಿಲೋಮೀಟರ್ ನಾವು ರೈಡ್ ಮಾಡ್ಬೇಕಾಗುತ್ತೆ. ನಾವು ಹೋಗ್ತಿರೋ ರೂಟ್ ಅಲ್ಲೇ 2 ವಾಟರ್ ಫಾಲ್ಗಳು ಸಿಗುತ್ತೆ. ಅಣ್ಣ ದಿಡ್ಪೆ ವಾಟರ್ ಫಾಲ್ ಯಾವ ಕಡೆ? ರೈಟ್ ಒಂದೇ ರೋಡ. ಇನ್ನು ಎಷ್ಟು ಕಿಲೋಮೀಟರ್ ಇದೆ? ಓಕೆ, ಈ ಬೋರ್ಡ್ ಇಂದ 2 ಕಿಲೋಮೀಟರ್ ಮುಂದೆ ಹೋಗ್ಬೇಕಾಗುತ್ತೆ. ನಾವಿವಾಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಚಾರ್ಮುಡಿಯಿಂದ ಬರ್ತಿದ್ರೆ ಅಲ್ಲಿ ಬೋರ್ಡ್ ಇದೆ ದಿಡ್ಪೆ ಅಂತ. ನೀವು ಮಂಗಳೂರು ಸೈಡಿಂದ ಬರ್ತಿದ್ರೆ ಲೆಫ್ಟಿಗೆ ಸಿಗುತ್ತೆ ಬೋರ್ಡು. ಅಲ್ಲಿಂದ ನೀವು 15 ಕಿಲೋಮೀಟ್ರು ಒಳಗಡೆ ಬರಬೇಕು. ಒಳಗಡೆ ಬಂದಾದ್ಮೇಲೆ ದಿಡ್ಪೆ ಅಂತ ಒಂದು ಊರಿಂದ ಮುಂದೆ ಬಂದರೆ ಕಡಮಗುಂಡಿ ಜಲಪಾತ ಅಂತ ಬೋರ್ಡ್ ಇದೆ. ಇಲ್ಲಿಂದ ಒಂದು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಬನ್ನಿ ತೋರಿಸ್ತೀನಿ. ಅಲ್ಲಿಂದ ಹೊರಟ್ವಿ. ವಾಟರ್ ಫಾಲ್ಗಿನ್ನ 3 ಕಿಲೋಮೀಟರ್ ಇರುತ್ತೆ. ಮಳೆ ಎಲ್ಲ ಕಮ್ಮಿ ಇರೋದ್ರಿಂದ ನಾವು ಬೈಕಲ್ಲೇ ಸೀದಾ ಸ್ಟಾರ್ಟಿಂಗ್ ಪಾಯಿಂಟ್ ತನಕ ಹೋಗ್ತಿದೀವಿ. ಹೋಗೋ ದಾರಿನೂ ಸ್ವಲ್ಪ ಆಫ್ ರೋಡಿಂಗ್ ಆಗೇ ಇತ್ತು. ಮಳೆಗಾಲ ಆಗಿದ್ರೆ ಗಾಡಿ ಇಲ್ಲಿ ತನಕ ಬಿಡೋದೇ ಇಲ್ಲ. ಹಿಂದ್ಗಡೆನೆ ನಿಲ್ಸ್ಬಿಟ್ಟು ಅಲ್ಲಿಂದಾನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಮಳೆ ಏನು ಇಲ್ದಿರೋ ಕಾರಣ ನಾವು ಸೀದಾ ಅಲ್ಲಿಂದಾನೇ ಹೊರಟ್ವಿ ಬೈಕಲ್ಲೇನೆ. ಹೋಗೋ ದಾರಿಯಲ್ಲಿ ಚಿಕ್ಕದಾಗಿ ಒಂದು ರಿವರ್ ಕ್ರಾಸಿಂಗ್ ಇರುತ್ತೆ. ಈ ಕ್ರಾಸಿಂಗ್ ಮಳೆಗಾಲದಲ್ಲಂತೂ ಸಖತ್ ಜೋರಾಗಿ ಹರಿಯುತ್ತಿರುತ್ತೆ. ಈ ರಿವರ್ ಕ್ರಾಸಿಂಗ್ ಮುಗಿಸ್ಕೊಂಡ್ವಿ. ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಕಡೆ ಹೊರಟ್ವಿ. ಎಸ್, ಆಲ್ಮೋಸ್ಟ್ ಬಂದಿದ್ದೀವಿ. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ ನಮ್ಮ ಗಾಡಿನ. ಈಗ ನಾವು ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಇದ್ದೀವಿ. ವಾಟರ್ ಕ್ರಾಸ್ ಬ್ರಿಡ್ಜ್. ಈ ಥರದ್ದು ಇನ್ನೂ 2 ಸಿಗ್ಬೋದು ಅಂದ್ಕೊಂಡಿದ್ದೀನಿ. ನಂದು ಇದು ದಿಡ್ಪೆಗೆ 2ನೇ ಸತಿ ಬರ್ತಿರೋದು. ನಾನು ಒಂದ್ಸತಿ 2023 ನಮ್ದು ಫ್ರೆಂಡ್ ಗ್ರೂಪ್ ಜೊತೆ ಬಂದಿದ್ದೆ. ಇವಾಗ ಒಬ್ಬನೇ ಬಂದಿದ್ದೀನಿ ಸೋಲೋ ಟ್ರೆಕ್ಕಿಂಗ್. ಈ ಫಾಲ್ಸ್ಗೆ 200 ರೂಪೀಸ್ ಪರ್ ಪರ್ಸನ್ ಎಂಟ್ರಿ ಚಾರ್ಜ್ ಇರುತ್ತೆ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಬರುತ್ತೆ. ಸರ್ ಎಷ್ಟು ಗಂಟೆಯಿಂದ ಓಪನ್ ಇರುತ್ತೆ? ಬೆಳಿಗ್ಗೆ 8 ಗಂಟೆ, ಕ್ಲೋಸ್ ಆಗೋದು ಸರ್ ಸಂಜೆ 5 ಗಂಟೆ. ಬೆಸ್ಟ್ ಟೈಮ್ ಸರ್ ಅಂದರೆ ಈ ಫಾಲ್ಸ್ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮಲ್ಲಿ ಇದು 9 ತಾರೀಕಿನ ನಂತರ ಕ್ಲೋಸ್ ಆಗಿದೆ. ಹೌದಾ? ಟೈಗರ್ಸ್ ಅಂತ ಸ್ಟಾರ್ಟ್ ಆಗಿದೆ. ಹಾಂ. ಮಳೆಗಾಲದಲ್ಲಿ ಒಳ್ಳೇದಿತ್ತು. ಅದು ಇವಾಗ ಒಳ್ಳೇದುಂಟು ತುಂಬ. ನಾನು ಬಂದಿದ್ದೆ 2022ರಲ್ಲಿ ಬಂದಿದ್ದೀವಿ ಗ್ರೂಪಲ್ಲಿ. ಅವಾಗ ಸಖತ್ ಮಳೆ. ಅವಾಗ ಇಲ್ಲಿ ಸ್ಕೂಟಿ ತಂದಿದ್ದೀವಲ್ಲ, ಇಲ್ಲಿ ತನಕ ಬರೋಣ. ಅಲ್ಲಿ ಬ್ರಿಡ್ಜ್ ಒಳ್ಳೆ ನಿಲ್ಸ್ಬಿಟ್ಟಿದ್ವಿ. ಬಸ್ ಇಲ್ಲಿ ನಿಮ್ಮ ಹೆಸರು. ಎಂಟ್ರಿ ಬುಕ್ಕಿಗೆ ನಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ವಿ. ಹಾಗೆ ಈ ವಾಟರ್ ಫಾಲ್ಸ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡು ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಈ ಪಾಯಿಂಟ್ ಇಂದ ಇದು ಚೆಕ್ ಪೋಸ್ಟ್ ಆಗಿರುತ್ತೆ. ಇಲ್ಲಿ ಒಬ್ಬೊಬ್ಬರಿಗೆ ಫೀಸ್ ಬಂದು ಎಂಟ್ರಿ ಫೀಸ್ ಬಂದು 200 ರೂಪೀಸ್ ಪರ್ ಪರ್ಸನ್ ಇರುತ್ತೆ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಈ ಫಾಲ್ಸಿಗೆ ಟ್ರೆಕ್ಕಿಂಗ್ ಮಾಡೋ ಜಾಗ ಅಂತೂ ಸಖತ್ತಾಗಿದೆ. ಒಳ್ಳೆ ವ್ಯೂ ಸಿಕ್ತಿತ್ತು. ಹಾಗೆ ಈ ದಾರಿಲಿ ಹೋಗ್ತಾ ಒಂದು ದೇವಸ್ಥಾನ ಸಿಗುತ್ತೆ. ಅಲ್ಲೊಂದು ಬೋರ್ಡ್ ಇತ್ತು. ಆ ಬೋರ್ಡ್ ಗಮನಿಸ್ದೆ ನಾನು. ಏನು ಅಂತಂದ್ರೆ ಹೆಣ್ಮಕ್ಳು ಈ ದೇವಸ್ಥಾನದಿಂದ ಅಂತರ ಕಾಯ್ಕೊಳ್ಳಿ ಅಂತ. ಕೊನೆಗೂ ನಾವು ಈ ಫಾಲ್ಸ್ ಎಂಡಿಂಗ್ ಪಾಯಿಂಟಿಗೆ ಬಂದ್ವಿ. ಕೊನೆಗೂ ಫಾಲ್ಸ್ ಹತ್ರ ಬಂದು ರೀಚ್ ಆಗಿದ್ದೀವಿ. ವ್ಯೂ ಹೆಂಗಿದೆ ಗೊತ್ತಾ? ನೋಡಿದ್ರೆ ಗ್ಯಾರಂಟಿ ನೀವು ಈ ಫಾಲ್ಸಿಗೆ ಬರಬೇಕು ಅಂತ ಅಂದ್ಕೊಂತೀರಾ. ಬನ್ನಿ ತೋರಿಸ್ತೀನಿ. ಈ ಫಾಲ್ಸ್ ಅಂತ ನಾನಂತೂ ಚಿಕ್ಕ ಮಗು ಆಗ್ಬಿಟ್ಟೆ ಗುರು. ಹಾಗೆ ನಾನು ಹೋಗಿದ್ದ ಟೈಮಲ್ಲಿ ಈ ಫಾಲ್ಸ್ ಅಲ್ಲಿ ಯಾರು ಇರ್ಲಿಲ್ಲ. ನಾನು ಮತ್ತೆ ಜಲಪಾತ ಅಷ್ಟೇನೆ. ಈ ಫಾಲ್ಸಿಗೆ ಬಂದಿದ್ ನನಗೆ ಸಖತ್ ಖುಷಿ ತಂತು. ನಮಸ್ಕಾರ ಕರುನಾಡು. ಈ ಫಾಲ್ಸ್ಗೆ 2 ನೇಮ್ ಇದೆ. ಒಂದು ನೇಮು ಕಡಮಗುಂಡಿ ಜಲಪಾತ ಅಂತ, ಇನ್ನೊಂದು ನೇಮ್ ದಿಡಿಪೆ ಫಾಲ್ಸ್ ಅಂತ. ಚಿಕ್ಕಮಂಗ್ಳೂರಿಂದ 90 ಕಿಲೋಮೀಟರ್ ಲೊಕೇಟ್ ಆಗಿದೆ. ಇದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈ ಫಾಲ್ಸ್ಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ಟ್ರೆಕ್ಕಿಂಗ್ ಬಂದು ಒಂದು ಸೈಡ್ 2.5 ಕಿಲೋಮೀಟರ್ಸ್, ಅಂದ್ರೆ ಟೋಟಲ್ 5 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗುತ್ತೆ. ನಿಮಗೊಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನೀವು ನನ್ನನ್ನು ಫಾಲೋ ಮಾಡ್ತೀರಿ, ನಾನು ಬೆಳೆಸ್ತೀನಿ. ಇಂಡಿಯಾದಲ್ಲಿರೋ 554 ವಾಟರ್ ಫಾಲ್ ನಾನು ನಿಮಗೆ ತೋರಿಸ್ತೀನಿ. ಹಾಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ದಿಡ್ಪೆ ಫಾಲ್ಸ್ ಮುಗ್ದಿದೆ. ಇನ್ನು ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತೀರಿ. ಇನ್ನೊಂದು ಫಾಲ್ಸ್ ರೆಡಿ ಇದೆ. ಈಗ ಇಲ್ಲಿಂದಾನೇ ಸೀದಾ ನೆಕ್ಸ್ಟ್ ಆ ಫಾಲ್ಸ್ಗೆ ಹೋಗ್ತಿರೋದು. ಸ್ಟೇ ಟ್ಯೂನ್ಡ್. ಬರ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಹೊಸ ಜಲಪಾತದ ಜೊತೆಗೆ. ಬಾಯ್. ಫಾಲೋ ಮಾಡ್ತಿದ್ದಾರೆ ಫಾಲೋ ಮಾಡ್ಕೊಳ್ಳಿ. ಬಾಯ್.